Rachi. Hello students, we will solve funds flow statement, one more problem on calculation of funds from operation. Okay, so here is a problem: calculate funds from operation with the help of following P&L account. See my dear students, first we have to do statement of changes in working capital, which I have explained yesterday in my online class. How do we do statement of changes in working capital? And today in this video I am going to explain how do we do calculation of funds from operations. So this is a second statement which we have to prepare in funds flow statement. So if funds flow statement is asked for 24 marks, then the first component will be statement of changes in working capital. Second component will be this calculation of funds from operation. So ಈಗ ನಾವು ನೋಡುವ, ಇದರಲ್ಲಿ P&L ಅಕೌಂಟ್ ಕೊಟ್ಟಿದ್ದಾರೆ ನೋಡಿ. ಡೆಪ್ರಿಸಿಯೇಷನ್ ಉಂಟು, ಡಿಸ್ಕೌಂಟ್ ಉಂಟು, ಗುಡ್ ವಿಲ್ ರಿಟರ್ನ್ ಆಫ್ ಉಂಟು, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಉಂಟು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಉಂಟು, ಆಮೇಲೆ ಗ್ರಾಸ್ ಪ್ರಾಫಿಟ್ ಉಂಟು, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಉಂಟು. ಓಕೆ, ಇದು ಇಷ್ಟು ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಸ್ಟೇಟ್ಮೆಂಟ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸೊ ಇದಕ್ಕೆ ಫಾರ್ಮ್ಯಾಟ್ ಅನ್ನೋದು ಉಂಟು. ಈ ಫಾರ್ಮ್ಯಾಟಲ್ಲಿ ನಾವು ಫಸ್ಟ್ ಬರೆಯುವಂಥದ್ದು ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಸೊ ನೆಟ್ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ 2,31,600. ಸೊ ಅದು ಬರೀಬೇಕು. ಇಲ್ಲಿ ಇನ್ನರ್ ಕಾಲಮ್ ಮತ್ತು ಔಟರ್ ಕಾಲಮ್. ಆ್ಯಡ್ ಆಲ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಈ ಆಪರೇಷನ್ ಆಫ್ ದ ಆರ್ಗನೈಸೇಷನಲ್ಲಿ ಬರುವಂಥ ಎಕ್ಸ್ಪೆನ್ಸಸ್ ಅಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಸೇಲ್ಸ್, ಪರ್ಚೇಸಸ್, ಇದೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸ್ಯಾಲರೀಸ್, ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಡೆಪ್ರಿಸಿಯೇಷನ್, ಗುಡ್ ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಥದ್ದೆಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು ಅಂತ ನೋಡುವ ಈ ಪ್ರಾಬ್ಲಮಲ್ಲಿ. ಸೊ ಇಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಪ್ರಿಸಿಯೇಷನ್ ಉಂಟು. ಸೊ ಅದು ನಾನ್ ಆಪರೇಟಿಂಗ್, ಅದನ್ನು ತೆಗೆದುಕೊಂಡು ಹೋಗಬೇಕು, ಆ್ಯಡ್ ಮಾಡಬೇಕು. ಸೊ ನೋಡಿ ಇಲ್ಲಿ ಡೆಪ್ರಿಸಿಯೇಷನ್ ಅಂತ ಉಂಟು. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕೌಂಟ್. ಈಗ ಇದು ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಆಗಿದ್ರೆ ನಾವು ತೆಗೆದುಕೊಳ್ಬೇಕು. ಇದು ಖಾಲಿ ಡಿಸ್ಕೌಂಟ್ ಅದು ರೂಟೀನ್, ಅಂದರೆ ಆಪರೇಟಿಂಗ್ ಆಕ್ಟಿವಿಟಿ, ಡಿಸ್ಕೌಂಟ್ ಕೊಡ್ತಾರೆ ಸೇಲ್ಸ್ ಆಗುವಾಗ. ಸೊ ಅದು ಬರುವುದಿಲ್ಲ. ಗುಡ್ ವಿಲ್ ರಿಟರ್ನ್ ಆಫ್ ಈಸ್ ನಾನ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಎಕ್ಸ್ಪೆನ್ಸಸ್ ಅನ್ನು ತೆಗೆದುಕೊಳ್ಬೇಕು. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಅದು ಕೂಡ ಸೇಲ್ ಆಫ್ ಫರ್ನಿಚರ್ ನೋಡಿ ಲಾಸ್. ಸೊ ಆದ ಕಾರಣ ಆ ಲಾಸನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬರುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ರೆಗ್ಯುಲರ್ ಆಕ್ಟಿವಿಟೀಸಲ್ಲಿ ಬರ್ತದೆ ಆಪರೇಟಿಂಗ್. ಸೊ ಅಲ್ಲಿಗೆ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಯಿತು. ಈಗ ನಾನ್ ಆಪರೇಟಿಂಗ್ ಇನ್ಕಮನ್ನು ನಾವು, ಇನ್ಕಮ್ ಏನಾದರೂ ಇದ್ದರೆ ನಾನ್ ಆಪರೇಟಿಂಗ್, ಅದನ್ನು ನಾವು ಡಿಡಕ್ಟ್ ಮಾಡುವಂಥದ್ದು. ನೋಡಿ ಇಲ್ಲಿ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು, ನಾನ್ ಆಪರೇಟಿಂಗ್ ಇನ್ಕಮನ್ನು ಡಿಡಕ್ಟ್ ಮಾಡಬೇಕು. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಯಾವುದು ಉಂಟಂತ ನೋಡಿ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್, ಅದು ನಾನ್ ಆಪರೇಟಿಂಗ್. ಸೊ ಅದನ್ನು ನೀವು ಲೆಸ್ ಮಾಡಬೇಕು. ಸೊ ಇಲ್ಲಿ 2,31,000ಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೇವೆ ಮತ್ತು ಇದನ್ನು ನಾನ್ ಆಪರೇಟಿಂಗ್ ಇನ್ಕಮನ್ನು ಲೆಸ್ ಮಾಡ್ತೇವೆ. 2,99,600 ಈಸ್ ಅ ಫಂಡ್ಸ್ ಫ್ರಮ್ ಆಪರೇಷನ್. ಸೊ ಇದು ಒಂದು ರೀತಿಯ ನಾವು ಪ್ರಾಬ್ಲಮ್ ಮಾಡುವಂಥದ್ದು ಫಂಡ್ಸ್ ಫ್ರಮ್ ಆಪರೇಷನಲ್ಲಿ. ಈಗ ಇನ್ನೊಂದು ಪ್ರಾಬ್ಲಮನ್ನು ಮಾಡುವ, ಕ್ಯಾಲ್ಕುಲೇಷನ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್ ಫ್ರಮ್ ಯುವರ್ ಕ್ವಶನ್ ಪೇಪರ್. ಆ್ಯಂಡ್ ದಿಸ್ ಕ್ವಶನ್ ಹ್ಯಾಸ್ ಕಮ್ ಫಾರ್ 2014. ನೋಡಿ, ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ದ ಫಂಡ್ಸ್ ಫ್ರಮ್ ಆಪರೇಷನ್ಸ್. ಸೊ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಆಮೇಲೆ ಸ್ಯಾಲರಿ, ರೆಂಟ್, ಡೆಪ್ರಿಸಿಯೇಷನ್, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಗುಡ್ ವಿಲ್ ರಿಟರ್ನ್ ಆಫ್ ಡಿವಿಡೆಂಡ್ ರಿಸೀವ್ಡ್, ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಪೋಸ್ಡ್ ಡಿವಿಡೆಂಡ್. ಸೊ ಇಷ್ಟು ಇದು ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ತೇವೆ ಅಂತ ಫಂಡ್ಸ್ ಫ್ರಮ್ ಕ್ಯಾಲ್ಕುಲೇಷನಲ್ಲಿ ನೋಡುವ. ಸೊ ನೋಡಿ ಇಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್, ಸ್ಟೇಟ್ಮೆಂಟ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್ಸ್, 3 ಕಾಲಮ್, ಒಂದು ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಈ ರೀತಿ 2 ಅಮೌಂಟ್ ಕಾಲಮ್. ನೋಡಿ ಇನ್ನೊಂದು ನಾನು ಹೇಳ್ತೇನೆ ಏನು ಅಂದರೆ, ಇಂಥ ಪ್ರಾಬ್ಲಮಲ್ಲಿ ನಾವು ಅಡ್ಜಸ್ಟೆಡ್ P&L ಅಕೌಂಟ್ ಅಂತ ಕೂಡ ಮಾಡ್ತೇವೆ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ವಿಚ್ ಇಸ್ ಇನ್ ದ ಫಾರ್ಮ್ ಆಫ್
ಅಕೌಂಟ್ ಫಾರ್ಮಲ್ಲಿ ಮಾಡ್ತೇವೆ. ಇದು ಸ್ಟೇಟ್ಮೆಂಟ್ ಫಾರ್ಮ್, ಅಂದರೆ ನೀವು ಒಂದಾದ ಮೇಲೆ ಒಂದು ಬರೆಯುವುದು. ಅಕೌಂಟ್ ಫಾರ್ಮ್ ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ಮಾಡೋದು, ಏನಿಲ್ಲ, ಅದು ವೆರಿ ಸಿಂಪಲ್. ಆಲ್ ಎಕ್ಸ್ಪೆನ್ಸಸ್ ಏನು ನಾವು ಆ್ಯಡ್ ಮಾಡ್ತೇವೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನು, ಅದನ್ನು ಡೆಬಿಟ್ ಮಾಡೋದು, ಆಲ್ ನಾನ್ ಆಪರೇಟಿಂಗ್ ಇನ್ಕಮ್ ಅನ್ನು ಕ್ರೆಡಿಟ್ ಮಾಡೋದು. ಅದು ನಾವು ಮೇ ಬಿ ವಿ ವಿಲ್ ಸಿ ಇಫ್ ದೇರ್ ಇಸ್ ಎನಿ ಚಾನ್ಸ್ ಆಫ್ ಡೂಯಿಂಗ್ ದಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಸ್ಪೆಸಿಫಿಕ್ ಕೇಳಿದರೆ ನಾವು ಆ ರೀತಿ ಮಾಡಬೇಕು, ಇಲ್ಲದಿದ್ದರೆ ಈ ರೀತಿ ಮಾಡಿದರೆ ಕೂಡ ನಡೀತದೆ. ಯಾವ ರೀತಿ ಕೂಡ ಮಾಡ್ಬೋದು ನೀವು, ಐದರ್ ಆಫ್ ದ ಒನ್, ಯಾವುದಾದ್ರೂ ಒಂದು ತೆಗೆದುಕೊಳ್ಬೇಕು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವ ಫಸ್ಟ್ ಆಸ್ ಪರ್ ಇದು ಫಾರ್ಮ್ಯಾಟ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಬರ್ತದೆ. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು, ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಉಂಟು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಓಪನಿಂಗ್ ಬ್ಯಾಲೆನ್ಸ್ ಮೈನಸ್ ಮಾಡಿ ನಿಮಗೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಸಿಗ್ತದೆ. ಸೊ ಆಮೇಲೆ ಎಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿದು ಪ್ರಾಬ್ಲಮ್ ಇದು ತೆಗಿಬೇಕು. ಸೊ ಅದನ್ನು ನಾವು ಪ್ರಾಬ್ಲಮನ್ನು ನೋಡ್ತಾ ಬರುವ ಏನು ಅಂತ ನೋಡಿ. ಓಕೆ, ಪ್ರಾಬ್ಲಮ್ ಇದು. ಸ್ಯಾಲರಿ ಉಂಟು, ಸ್ಯಾಲರಿ ಆಪರೇಟಿಂಗ್ ಬರುವುದಿಲ್ಲ. ರೆಂಟ್ ಉಂಟು, ಬರುವುದಿಲ್ಲ. ಡೆಪ್ರಿಸಿಯೇಷನ್, ಸೊ ಡೆಪ್ರಿಸಿಯೇಷನ್ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅದನ್ನು ತೆಗೆದುಕೊಂಡು ಹೋಗಬೇಕು. ಸೊ ನೋಡಿ, ಈಗ ಡೆಪ್ರಿಸಿಯೇಷನಲ್ಲಿ ಪ್ರಾಬ್ಲಮಲ್ಲಿ ಬರ್ತಾ ಉಂಟು. ಸೊ ನೋಡಿ, ಇಲ್ಲಿ ಡೆಪ್ರಿಸಿಯೇಷನ್ ಮೊದಲು ಉಂಟು ನೋಡಿ, ಡೆಪ್ರಿಸಿಯೇಷನ್ ಅಮೌಂಟ್ ಹಾಕಿದ್ದೇವೆ ಎಡಿಷನಲ್ಲಿ. ಓಕೆ, ಆಮೇಲೆ ನೋಡುವ loss on sale of plant. So loss on sale of plant is also should be taken into account. ನಾವು ನೋಡುವ ಅದನ್ನು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ರೆಡಿ ತೆಗೆದುಕೊಂಡಿದ್ದೇವೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು, ಅದು ಕೂಡ ನಾನ್ ಆಪರೇಟಿಂಗ್, ನಾವಾಗ ನೋಡಿದೆವು. ಗುಡ್ ವಿಲ್ ರಿಟರ್ನ್ ಆಫ್ ಕೂಡ ನಾವಾಗ ನೋಡಿದೆವು. ಸೊ ಈಗ ಒಂದ್ಸಲ ನೋಡುವ ಅದು ನಾವು. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ನೋಡಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್. ಗುಡ್ ವಿಲ್ ರಿಟರ್ನ್ ಆಫ್ ತೆಗೆದುಕೊಂಡಿದ್ದೇವೆ ನೋಡಿ, ಎಕ್ಸ್ಪೆನ್ಸಸ್ ಉಂಟು ಎಡಿಷನಲ್ಲಿ. ಇನ್ನು ಏನು ಅಂತ ನೋಡುವ. ಡಿವಿಡೆಂಡ್ ರಿಸೀವ್ಡ್, ನೋಡಿ ಡಿವಿಡೆಂಡ್ ರಿಸೀವ್ಡ್ ಅನ್ನೋದು ರಿಸೀವ್ಡ್ ಇನ್ಕಮ್ ಅಲ್ಲಿ ಬರ್ತದೆ. ಸೊ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್ ಆಕ್ಟಿವಿಟಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ನೋಡಿ ಇದು ಪ್ರಾಫಿಟ್, ಸೇಲ್ ಇದು ಎಕ್ಸ್ಪೆನ್ಸಸ್ ಅಲ್ಲ, ಪ್ರಾಫಿಟ್, ಆದ ಕಾರಣ ಇದು ಇಲ್ಲಿ ಬರೋದಿಲ್ಲ, ಲೆಸ್ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಲ್ರೆಡಿ ತೆಗೆದುಕೊಂಡಿದ್ದೇವೆ ನೋಡಿ. ಆಗ ನಾನು ಹೇಳಿದೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಖಾಲಿ ಡಿಸ್ಕೌಂಟ್ ಇದ್ರೆ ತೆಗೆದುಕೊಳ್ಳಿಕ್ಕಿಲ್ಲ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಇದ್ದರೆ ನಾವು ಅದನ್ನು ತೆಗೆದುಕೊಳ್ಬೇಕು. ನೋಡಿ ಇಲ್ಲಿ ಬಂದಿದೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್. ಓಕೆ, ಸೊ ಆದ ಕಾರಣ ಅದನ್ನು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬರುವಂಥದ್ದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಯಿತು. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಸೊ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಕೂಡ ತೆಗೆದುಕೊಳ್ಬೇಕು. ಅದನ್ನು ಈಗ ಪ್ರಾಬ್ಲಮಲ್ಲಿ, ದೊಡ್ಡ ಪ್ರಾಬ್ಲಮಲ್ಲಿ ಅದಕ್ಕೊಂದು ಫಾರ್ಮ್ಯಾಟ್ ನಾವು ಮಾಡ್ತೇವೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನು ತೆಗೆದುಕೊಳ್ಳಿ. ಪ್ರೊವಿಷನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ದ್ಯಾಟ್ ಆಲ್ಸೋ ಯು ಶುಡ್ ಟೇಕ್ ಇನ್ ಟು ಅಕೌಂಟ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅನ್ನು ತೆಗೆದುಕೊಳ್ಬೇಕು. ಆಮೇಲೆ ಪ್ರಪೋಸ್ಡ್ ಡಿವಿಡೆಂಡ್ ಕೂಡ ನಾವು ಪ್ರಪೋಸ್ ಮಾಡೋದು ಡಿವಿಡೆಂಡ್ ಕೊಡಲಿಕ್ಕೆ. ಸೊ ಪ್ರಪೋಸ್ಡ್ ಡಿವಿಡೆಂಡ್ ಈಸ್ ಆಲ್ಸೋ ಟೇಕನ್ ಇನ್ ಟು ಅಕೌಂಟ್. ಸೊ ಇಷ್ಟನ್ನು ನಾವು ಆ್ಯಡ್ ಮಾಡಬೇಕಾಗ್ತದೆ ನೋಡಿ, ಇಲ್ಲಿ ಆ್ಯಡ್ ಮಾಡಬೇಕು ನೋಡಿ. ಆಮೇಲೆ ಬರುವಂಥದ್ದು ಇನ್ಕಮ್. ಸೊ ಇನ್ಕಮಲ್ಲಿ ನೋಡುವ ಯಾವುದೆಲ್ಲ ಅಂತ. ಸೊ ಸ್ಯಾಲರಿ ಇಲ್ಲ, ರೆಂಟ್ ಇಲ್ಲ, ಡೆಪ್ರಿಸಿಯೇಷನ್ ತೆಗೆದುಕೊಂಡಿದ್ದೇವೆ, ಲಾಸ್ ಎಕ್ಸ್ಪೆನ್ಸಸ್ ತೆಗೆದುಕೊಂಡಿದ್ದೇವೆ, ಓಪನಿಂಗ್ ಬ್ಯಾಲೆನ್ಸ್ ತೆಗೆದುಕೊಂಡಿದ್ದೇವೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ತೆಗೆದುಕೊಂಡಿದ್ದೇವೆ, ಗುಡ್ ವಿಲ್ ರಿಟರ್ನ್ ಆಫ್ ಎಕ್ಸ್ಪೆನ್ಸಸ್ ತೆಗೆದುಕೊಂಡಿದ್ದೇವೆ, ಡಿವಿಡೆಂಡ್ ರಿಸೀವ್ಡ್, ನೋಡಿ ಡಿವಿಡೆಂಡ್ ರಿಸೀವ್ಡ್ ಇನ್ಕಮ್ ಅದನ್ನು ನಾವು ತೆಗೆದುಕೊಳ್ಬೇಕು ನೋಡಿ. ಅಲ್ಲಿ ಇನ್ಕಮ್ ಬಂದಿದೆ ನೋಡಿ, ಒಂದು ನಿಮಿಷ. ಓಕೆ, ಸೊ ನೋಡಿ ಡಿವಿಡೆಂಡ್ ರಿಸೀವ್ಡ್, ಡಿವಿಡೆಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಎಲ್ಲ ಬರ್ತದೆ. ಮತ್ತು ನಾನು ಆಗ ಹೇಳಿದೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆದರೆ ಬರೋದಿಲ್ಲ. ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಹಣ ರಿಫಂಡ್ ಆಗೋದು. ಅದನ್ನು ಕೆಲವು ಪ್ರಾಬ್ಲಮಲ್ಲಿ ತೆಗೆದುಕೊಳ್ತಾರೆ, ಕೆಲವು ಆಥರ್ಸ್ ತೆಗೆದುಕೊಳ್ತಾರೆ. ಸೊ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅನ್ನು ತೆಗೆದುಕೊಳ್ಬಹುದು. ಇನ್ಕಮ್ ಟ್ಯಾಕ್ಸ್ ಅಂತ ಬಂದರೆ ತೆಗೆದುಕೊಳ್ಳಿಕ್ಕಿಲ್ಲ, ನೆನಪಿರಲಿ. ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅನ್ನು ಇನ್ಕಮ್ ಆಗಿ ತೆಗೆದುಕೊಳ್ಬಹುದು, ಆದರೆ ಇನ್ಕಮ್ ಟ್ಯಾಕ್ಸ್ ಅನ್ನು ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಸೊ ಅದು ಕೂಡ ಇನ್ಕಮ್ ಅಲ್ಲಿ ಬರ್ತದೆ ನೋಡಿ, ಅದನ್ನು ತೆಗೆದುಕೊಳ್ಬೇಕು. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಸೊ ಇಷ್ಟನ್ನು ಲೆಸ್ ಮಾಡಬೇಕು, ಬೇರೆ ಎಲ್ಲ ಎಕ್ಸ್ಪೆನ್ಸಸ್ ಆಯಿತು. ಇನ್ನೊಮ್ಮೆ ಪ್ರಾಬ್ಲಮ್ ನೋಡುವ ನೋಡಿ. ಸ್ಯಾಲರೀಸ್ ಆಪರೇಟಿಂಗ್ ಬರುವುದಿಲ್ಲ, ರೆಂಟ್ ಆಪರೇಟಿಂಗ್ ಬರುವುದಿಲ್ಲ, ಡೆಪ್ರಿಸಿಯೇಷನ್ ಆಪರೇಟಿಂಗ್ ಬರುವುದಿಲ್ಲ, ಡೆಪ್ರಿಸಿಯೇಷನ್ ನಾನ್ ಆಪರೇಟಿಂಗ್ ಬಂತು ಆಗ. ಸೊ ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಆ್ಯಡ್ ಮಾಡಬೇಕು, ನಾನ್ ಆಪರೇಟಿಂಗ್. ಪ್ರಾಫಿಟ್ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ತೆಗೆದುಕೊಂಡಿದ್ದೇವೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ತೆಗೆದುಕೊಂಡಿದ್ದೇವೆ, ಗುಡ್ ವಿಲ್ ರಿಟರ್ನ್ ಆಫ್ ತೆಗೆದುಕೊಂಡಿದ್ದೇವೆ,
ಡಿವಿಡೆಂಡ್ ರಿಸೀವ್ಡನ್ನು ರಿಸೀವ್ಡಲ್ಲಿ ತೆಗೆದುಕೊಂಡಿದ್ದೇವೆ ಇನ್ಕಮಲ್ಲಿ. ಆಮೇಲೆ ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸನ್ನು ಇನ್ಕಮಲ್ಲಿ ತೆಗೆದುಕೊಂಡಿದ್ದೇವೆ. ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗನ್ನು ತೆಗೆದುಕೊಂಡಿದ್ದೇವೆ ಇನ್ಕಮಲ್ಲಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ತೆಗೆದುಕೊಂಡಿದ್ದೇವೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸನ್ನು ಅಮೌಂಟ್ ಎಕ್ಸ್ಪೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸನ್ನು ಕೂಡ ನಾವು ಎಕ್ಸ್ಪೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸನ್ನು ಎಕ್ಸ್ಪೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ. ಪ್ರಪೋಸ್ ಡಿವಿಡೆಂಡನ್ನು ನಾವು ಇನ್ಕಮಲ್ಲಿ ತೆಗೆದುಕೊಂಡಿದ್ದೇವೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಸಾಲ್ವ್ಡ್ ಫಂಡ್ಸ್ ಫ್ರಮ್ ಆಪರೇಷನ್. ಸೊ ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, less non-operating income, and you will get funds from operation. This is a statement method of doing our funds from operations. So funds from operation alli ee ರೀತಿ ನಾವು ಪ್ರಾಬ್ಲಮ್ ಮಾಡುವಂತದ್ದು. So funds from operation is one of the statement which we are doing under funds flow statement. So funds flow statement ಅಲ್ಲಿ ಫಸ್ಟ್ ನಮಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರ್ತದೆ. ನೆಕ್ಸ್ಟ್ ಬರುವಂತಹ ಸ್ಟೇಟ್ಮೆಂಟೇ ಫಂಡ್ಸ್ ಫ್ರಮ್ ಆಪರೇಷನ್ಸ್, ಕ್ಯಾಲ್ಕುಲೇಷನ್ ಆಫ್ ಫಂಡ್ಸ್ ಫ್ರಮ್ ಆಪರೇಷನ್. ಈ ರೀತಿ ನಾವು ಇವತ್ತಿನ ವಿಡಿಯೋದಲ್ಲಿ 2 ಪ್ರಾಬ್ಲಮ್ ಮಾಡಿದ್ದೇವೆ. 2 ಪ್ರಾಬ್ಲಮ್ಸ್ ಆಫ್ ಕ್ವಶನ್ ಪೇಪರ್ ಈಸ್ ಸಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ, and hope you take notes of it, and then we will have a discussion in the online class. Thank you.